ಪಬ್ಲಿಕ್ ಸ್ಕೂಲಿನಲ್ಲಿ ಸುಗ್ಗಿ ಹಬ್ಬ. ಬೆಂಗಳೂರು. ವರ್ಷದ ಮೊದಲ ಹಬ್ಬವಾದ ಮಕರ ಸಂಕ್ರಾಂತಿಯನ್ನು ಕೆಆರ್ಪುರದ ಶ್ರೇಯನ್ ಪಬ್ಲಿಕ್ ಸ್ಕೂಲಿನಲ್ಲಿ ಅತ್ಯಂತ ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಆಚರಿಸಲಾಯಿತು. ಸೂರ್ಯದೇವರ ಹಬ್ಬವೆಂದು ಪರಿಗಣಿಸಲಾದ ಮಕರ ಸಂಕ್ರಾಂತಿಯನ್ನು ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಆಚರಿಸಲಾಗುತ್ತದೆ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ಈ ಹಬ್ಬವಾಗಿದೆ ಎಂದು ಶಾಲೆಯ ಪ್ರಿನ್ಸಿಪಲ್ ಜ್ಯೋತಿ ಪ್ರಭಾಕರ್ ಹೇಳಿದರು. ಸುಗ್ಗಿ ಕಾಲದಲ್ಲಿ ಆಚರಿಸುವ ಈ ಹಬ್ಬವನ್ನು ಗಾಳಿಪಟದ ಹಬ್ಬವೆಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಜನರು ತಮ್ಮ ಮನೆಗಳನ್ನು ರಂಗೋಲಿ ಹಾಗೂ ಹೂಗಳಿಂದ ಅಲಂಕರಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುತ್ತಾರೆ. ಸಂಕ್ರಾಂತಿ ದಿನ ಎಳ್ಳು ಬೆಲ್ಲ ಹಾಗೂ ವಿವಿಧ ಸಿಹಿ ತಿಂಡಿಗಳನ್ನು ತಯಾರಿಸುವುದು ವಿಶೇಷ. ಜೊತೆಗೆ ಕೃಷಿಯಲ್ಲಿ ಬಳಸುವ ನೇಗಿಲು, ಕುಂಟೆ, ನೊಗ ಮುಂತಾದ ಉಪಕರಣಗಳನ್ನು ಪೂಜಿಸಲಾಗುತ್ತದೆ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡಿ ಎಂಬ ಸಂದೇಶದೊಂದಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಈ ಆಚರಣೆಯಲ್ಲಿ ಕಾರ್ಯದರ್ಶಿಗಳಾದ ವೈಕೆ ವತ್ಸಲ ಮೇಡಂ, ಪ್ರಾಂಶುಪಾಲರಾದ ಜ್ಯೋತಿ ಪ್ರಭಾಕರ್, ಸ್ಥಳೀಯರು, ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಉಷಾರಾಣಿ ಎಂ, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಕರ ಸಂಕ್ರಾಂತಿ ಹಬ್ಬವು ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆಯ ಆರಂಭವನ್ನು ಸೂಚಿಸುತ್ತದೆ. ಉತ್ತಮ ಬೆಳೆಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ರೈತರ ಮೇಲೆ ಸದಾ ಆಶೀರ್ವಾದ ಇರಲೆಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಳೆಯ ಕಹಿ ನೆನಪುಗಳು ಮತ್ತು ಅಸಮಾಧಾನಗಳನ್ನು ಬಿಟ್ಟು ಎಲ್ಲರೊಂದಿಗೆ ಪ್ರೀತಿಯಿಂದ ಬದುಕುವ ಸಂದೇಶವನ್ನು ಈ ಹಬ್ಬ ನೀಡುತ್ತದೆ ಎಂದು ಪ್ರಾಂಶುಪಾಲರಾದ ಜ್ಯೋತಿ ಪ್ರಭಾಕರ್ ತಿಳಿಸಿದರು. Makara Sankranti is a festival that of the deep connection between hard work, nature and gratitude. And to express our heartfelt thanks to our farmers, thanks to our management for motivating the teachers to make this event a successful one. At Shreyan School, we have robotics class, sports, drawing competition in the morning and kite flying. It was very enjoyable. Children enjoyed a lot. पार्टिसिपेट कर रहे हैं, अच्छा लगता है देखने से. बच्चे का इम्प्रूवमेंट हो रही है, हमको भी फील हो रही है कि बच्चे आने से जब से स्कूल आया है कुछ ना कुछ तो इम्प्रूवमेंट हो रही है. वो भी देख रही हूँ हम. अच्छा लगता है. श्रेयन स्कूल आपको कैसे लगा? अच्छा लगता है. थैंक यू. ನಮಸ್ತೆ, ನನ್ನ ಹೆಸರು ಜ್ಯೋತಿ ಪ್ರಭಾಕರ್ ಅಂತ. ಶ್ರೇಯನ್ ಪಬ್ಲಿಕ್ ಸ್ಕೂಲ್, ಕೆ ನಾರಾಯಣಪುರ, ಕೆಆರ್ಪುರ, ಬೆಂಗಳೂರು. ಈ ಸಂಸ್ಥೆಯಲ್ಲಿ ಇಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗಿತ್ತು. ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ವೈಕೆ ವತ್ಸಲ ಮೇಡಮ್ ಅವರ ಅಧ್ಯಕ್ಷತೆಯ ಮೇರೆಗೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಈ ಹಬ್ಬದಲ್ಲಿ ರೈತನು ಬೆಳೆದಂಥ ದವಸ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಿರ್ತಕ್ಕಂಥದ್ದು ಈ ಹಬ್ಬದ ಒಂದು ವಿಶೇಷ ಆಗಿದೆ. ಧಾರ್ಮಿಕ ಹಬ್ಬಗಳ ಆಚರಣೆ, ಅದರ ಮಹತ್ವ ಹಾಗೂ ಅದರ ಹಿನ್ನೆಲೆಯನ್ನು ತಿಳಿಸುವ ಉದ್ದೇಶ ಆಗಿತ್ತು. ಹಾಗಾಗಿ ಈ ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಲಾಗಿದೆ. ಭಾರತದ ಬೆನ್ನೆಲುಬು ಅಂತ ಕರೆಸ್ಕೊಳ್ತಕ್ಕಂಥ ರೈತನ ಕಷ್ಟ ಸುಖಗಳು ಹಾಗೂ ಅನ್ನದ ಮಹತ್ವವನ್ನು, ಹಾಗೆ ನಮ್ಮ ಧಾರ್ಮಿಕ ಹಬ್ಬಗಳ ಮಹತ್ವವನ್ನು ಮಕ್ಕಳಲ್ಲಿ ತಿಳಿಸಬೇಕು ಅಂತಕ್ಕಂಥದ್ದು ಒಂದು ಸಂಸ್ಥೆಯ ಸಂಸ್ಥಾಪಕರ ಉದ್ದೇಶ ಆಗಿತ್ತು. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ತಮ್ಮೆಲ್ಲರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸುಗ್ಗಿ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.